ಹುಟ್ಟಿದ ಊರಿಗೆ ಏನೋ ದೇವ್ರದಿಂದ ಒಂದು ಅಧಿಕಾರ ಸಿಕ್ಕಿದೆ. ಆಮೇಲೆ ನನ್ನ ಯಾವ ಜನ್ಮದ ಪುಣ್ಯನೇ ಗೊತ್ತಿಲ್ಲ, ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿ ನನಗೆ ಒಳ್ಳೆ ಸ್ನೇಹಿತರಾಗಿದ್ದಾರೆ. ನನ್ನ ಭಾಗ್ಯ ಇದು ಅಂಥ ಒಬ್ಬ ಸ್ನೇಹಿತ ಸಿಕ್ಕಿರೋದು. ಹಾಗಾಗಿ ನನಗೆ ಅನ್ನಿಸ್ತು ಯಾಕೆ ಮಾಡಬಾರ್ದು, ಇಲ್ಲಿ ಇಂಪ್ರೂವ್ ಮಾಡಬಾರ್ದು ಅಂತ. ಹಾಗಾಗಿ ನಾನು MLC ಆಗಿದ್ದಾಗ ಚಿಕ್ಕಮಗಳೂರನ್ನ ನೋಡಲ್ ಡಿಸ್ಟ್ರಿಕ್ಟ್ ಆಗಿ ತೊಗೊಂಡೆ. ಸುಮಾರು 12 ವರ್ಷ MLC ಆಗಿದ್ದೆ. ಅವ್ರು ನೋಡಲ್ ಡಿಸ್ಟ್ರಿಕ್ಟ್ ತೊಗೊಂಡು ಸರ್ವಧರ್ಮಕ್ಕೂ ಸಮಾನ ಒಂದು ಕೊಡಬೇಕು ಅಂತ ಚರ್ಚ್ ಆಗಲಿ, ಮಸೀದಿ ಆಗಲಿ, ದೇವಸ್ಥಾನಗಳಲ್ಲಿ ಬೇಕಾಷ್ಟೆಲ್ಲ ಕಟ್ಟಿಸಿದೆ. ಇದು ದೇವಸ್ಥಾನದ ಜನಗಳು ಹೊಟ್ಟೆ ತುಂಬ ಅಂತ ಹೇಳಿದೆ ನಾನು, ಬಟ್ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸಿದೆ. ಯಾಕಂತ ಹೇಳಿದ್ರೆ ನಾನು ಅದೇ ಊರಲ್ಲಿ ಹುಟ್ಟಿದ್ದು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅದೊಂದು. ಎರಡನೇದು, ನಾವೆಲ್ಲ ಬಡತನದಿಂದ ಬಂದವ್ರು ನಾವು. ಅದು ತುಂಬ ಬಡವರು ಇದ್ದಾರೆ, ತಾವು ಊರು ನೋಡ್ಕೊಂಬಂದಿರೋದು ತುಂಬ ಬಡವರು ಇದ್ದಾರೆ ಅಲ್ಲಿ. ಸೊ ನಂಗೆ ಅನ್ನಿಸ್ತು ಇಲ್ಲೇನೋ ಒಂದು ಮಾಡಿದ್ರೆ ಜನ ಸ್ಮರಿಸ್ತಾರೆ. ಈಗ ತಾವೇ ಹೇಳಿದ್ರಿ ಕೆಲವರು ಭಾವುಕರಾದರು ಅಂತ, ಭಾವುಕರಾಗ್ತಾರೆ ನನ್ನ ವಿಷಯ ಹೇಳಿದಾಗ. ಶ್ರೀನಿವಾಸ ಅಣ್ಣ ಅಂತಲೇ ಕರೆಯೋದು. ಶ್ರೀನಿವಾಸ ಅಣ್ಣ ಅಂತ ಹೇಳಿದ್ರೆ ಊರಿನಲ್ಲಿ ಒಬ್ಬರು ಅಣ್ಣ ನಮಗೆಲ್ಲ ಅವರು ಅಂಥೇಳಿ ಅಂತ. ಸೊ ಹಾಗಾಗಿ ವಯಸ್ಸು ಸಾಕಷ್ಟು ಆಯಿತು, ಆದರೂ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷ ದೇವ್ರ ಶಕ್ತಿ ಕೊಡ್ತಾನೆ ಅಷ್ಟು ವರ್ಷ ಮಾಡೇ ಮಾಡ್ತೀನಿ. ನರಸಿಂಹರಾಜಪುರಕ್ಕೆ ಮಾಡೋದು ನನ್ನ ಭಾಗ್ಯ. ಯಾಕಂದರೆ ಹುಟ್ಟಿನ ಊರಿನ ಮಗ ಆಗಿ ಊರಿನಲ್ಲಿ ಹೆಮ್ಮೆಯ ಪುತ್ರ ಅಂತ ನಮಗೆಲ್ಲ ಬೋರ್ಡ್ ಹಾಕ್ಕೊಂತಾರೆ, ಕರೀತಾರೆ ಎಲ್ಲರಿಗೂ. ಸೊ ಅದಕ್ಕೆ ಸರಿಯಾಗಿ ನಾನು ತಕ್ಕನಾಗಿ ಬಾಳಬೇಕು. ಹೆಮ್ಮೆಯ ಪುತ್ರ ಅಂತ ಬರೀ ಬೋರ್ಡ್ ಹಾಕೋದಲ್ಲ, ಅದಕ್ಕೆ ಸರಿಯಾಗಿ ನಾನು ಬಾಳಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ, ಪ್ರಯತ್ನ ಪಟ್ಟಿದ್ದೀನಿ.